Yeah, good morning to everyone. So this is your problem number 9 under deduction from gross total income. So here Sri Narayan Rao, age 54 years, an eminent CA and a resident of Bangalore, his receipts and payment account for the year ending 31st March 2019 was as given. So here the receipts and payment. So we already discussed this kind of receipts and payment problem under your PGBP calculation. So here Sri Narayan Rao, he is an individual, he is a CA professional. So CA professional, so PGBP ಕ್ಯಾಲ್ಕುಲೇಷನ್ ಮಾಡುವಾಗ ಅವರ ಬಿಸ್ನೆಸ್ ಅದರ ಪ್ರೊಫೆಷನಲಿ ಏನು ಇನ್ಕಮ್ ನ ಜನರೇಟ್ ಆಗುತ್ತೋ ಅದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ CA ಪ್ರೊಫೆಷನಲ್ ಆಗಿರೋದ್ರಿಂದ CA ಪ್ರೊಫೆಷನಲ್ಸ್ಗೆ ಏನೇನು ರಿಸಿಪ್ಟ್ಸ್ ಇನ್ಕರ್ಡ್ ಆಗುತ್ತೆ, ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೆ, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ನಮ್ಮ ರಿಸಿಪ್ಟ್ಸ್ ಅಲ್ಲಿ ಪೇಮೆಂಟ್ಸ್ ನ ಲೆಸ್ ಮಾಡಿದ್ರೆ ವಾಟ್ ಎವರ್ ಅಮೌಂಟ್ ಆಸ್ ಅ ರಿಸಲ್ಟ್ ಆಗಿ ಬರುತ್ತೋ ದಟ್ ಅಮೌಂಟ್ ವಿ ನೀಡ್ ಟು ಕನ್ಸಿಡರ್ ಆಸ್ ಇನ್ಕಮ್ ಫ್ರಮ್ ಅದರ PGBP ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿ ಆಲ್ರೆಡಿ ಡಿಸ್ಕಸ್ ದಿಸ್, ಈ ರೀತಿ ಪ್ರಾಬ್ಲಮ್ಸ್ ಆಲ್ರೆಡಿ ನಿಮ್ಮ ಚಾಪ್ಟರ್ ನಂಬರ್ 1 ನಲ್ಲಿ ನಾವು ಡಿಸ್ಕಸ್ ಮಾಡಿರೋದ್ರಿಂದ ನೋ ನೀಡ್ ಟು give much information, otherwise much explanation. So here the first one is audit fees. So to balance brought down, so this 1,60,000. next audit fees, this is related to CA professional. So this is the receipt under CA professional. So professional receipts agi record ಮಾಡ್ತೀವಿ. next examination fees, so this is also a part of CA ಪ್ರೊಫೆಷನಲ್ ಪಾರ್ಟ್ ಆಗಿರೋದ್ರಿಂದ ಇದನ್ನು ಕೂಡ ನಾವು ಫಾರ್ ದಿ ಪರ್ಪಸ್ ಆಫ್ PGBP ಕ್ಯಾಲ್ಕುಲೇಷನ್ಸ್ಗೆ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 1,40,000. ಸೊ 5 heads ಆಫ್ ಇನ್ಕಮ್ ನ ರೆಕಾರ್ಡ್ ಮಾಡ್ತೀವಿ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಗ್ರಾಸ್ ಟೋಟಲ್ ಇನ್ಕಮ್. ಔಟ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ವಿ ಡಿಡಕ್ಟ್ ದಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80G. ಸೊ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಗ್ರಾಸ್ ಟೋಟಲ್ ಇನ್ಕಮ್ ವಿ ರಿಕ್ವೈರ್ 5 heads ಆಫ್ ಇನ್ಕಮ್. ಸೊ 5 heads ಆಫ್ ಇನ್ಕಮ್ ಇನ್ಫಾರ್ಮೇಶನ್ ಇದರಲ್ಲಿ ಪ್ರೊವೈಡ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ಅದರ್ವೈಸ್ ಯಾವ ಹೆಡ್ಸ್ ಆಫ್ ಇನ್ಕಮ್ಸ್ ನ ಇಲ್ಲಿ ಪ್ರೊವೈಡ್ ಮಾಡಿದ್ರು, ಯಾವ ಹೆಡ್ಸ್ ಆಫ್ ಇನ್ಕಮ್ ಇನ್ಫಾರ್ಮೇಶನ್ಸ್ ನ ಕೊಟ್ಟಿರ್ತಾರೋ ಅದನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಿಯರ್ ದೇ ಪ್ರೊವೈಡೆಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ LTCG ಪ್ರೊವೈಡ್ ಮಾಡಿರೋದ್ರಿಂದ LTCG ಅಮೌಂಟ್ ನ ನಾವು ಕ್ಯಾಪಿಟಲ್ ಗೇನ್ ಕಂಪ್ಯೂಟೆಡ್ ಅಂತ ಟ್ರೀಟ್ ಮಾಡಿ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ಸ್ ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡಿವಿಡೆಂಡ್ ಆನ್ ಶೇರ್ಸ್ ಆಫ್ MRF ಲಿಮಿಟೆಡ್, ಗ್ರಾಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 50,000. ಸೊ ಹಿಯರ್ ದಿಸ್ ವಿಲ್ ಫಾಲ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲೂ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಇಲ್ಲಿ ನಾವು ಇದನ್ನ ಡೊಮೆಸ್ಟಿಕ್ ಕಂಪನಿ ಇಶ್ಯೂ ಮಾಡಿದೆ, ಅದರ್ವೈಸ್ ಏನು ಇಂಡಿಯನ್ ಕಂಪನೀಸ್ ಡಿವಿಡೆಂಡ್ ನ ಇಶ್ಯೂ ಮಾಡಿದೆ ಅಂತ ಟ್ರೀಟ್ ಮಾಡಿದ್ರೆ then the entire dividend amount will be exempt from your tax calculation. So in previous classes alli ನಾವು explain ಮಾಡಿದ್ವಿ, any dividend which is issued by Indian company otherwise domestic company is fully exempted. Otherwise any dividend which is issued by mutual funds, so next UTI ಇಂದ ನಮ್ಗೆ ಏನಾದ್ರು ಡಿವಿಡೆಂಡ್ ನ ರಿಸೀವ್ ಮಾಡಿದ್ರೆ ದ ಎಂಟೈರ್ ಅಮೌಂಟ್ ವಿಲ್ ಬಿ ಎಕ್ಸೆಂಟ್ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಸ್. ಸೊ ನೆಕ್ಸ್ಟ್ ಪೇಮೆಂಟ್ ಸೈಡ್ ಬೈ ಆಫೀಸ್ ರೆಂಟ್. ಸೊ ಆಫೀಸ್ ರೆಂಟ್ CA ಪ್ರೊಫೆಷನಲ್ ಇನ್ಕರ್ಡ್ ಆಗಿರುತ್ತೆ. ಸೊ ದಿಸ್ ಇಸ್ ಯುವರ್ ಪ್ರೊಫೆಷನಲ್ ಪೇಮೆಂಟ್. ನೆಕ್ಸ್ಟ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಇದು ಕೂಡ ನಮಗೆ ಪ್ರೊಫೆಷನಲ್ ಅಲ್ಲಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಅನ್ ಪ್ರೊಫೆಷನಲ್ ಪೇಮೆಂಟ್. ನ್ಯೂಸ್ ಪೇಪರ್ ಮ್ಯಾಗಝಿನ್ಸ್ ರಿಕ್ವೈರ್ಡ್ ಇರುತ್ತೆ, ಜನರಲ್ ಎಕ್ಸ್ಪೆನ್ಸಸ್ ರಿಕ್ವೈರ್ಡ್ ಇರುತ್ತೆ, ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಷನ್. ಸೊ ಈ ರೀತಿ ಪ್ರಾಬ್ಲಮ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಪರ್ಸನಲ್ ಅಂತ ಯೂಸ್ ಆಗಿ ಕೊಟ್ಟಿಲ್ಲ, ಸೊ ಇಲ್ಲಿ ಪ್ರೊಫೆಷನಲ್ ಯೂಸಿಗೆ ಯೂಸ್ ಮಾಡಿದ್ದಾರೆ ಅಂತ ಟ್ರೀಟ್ ಮಾಡಿ, ಸೊ ಇದನ್ನ ಪ್ರೊಫೆಷನಲ್ ಪೇಮೆಂಟ್ಸ್ ಅಂತ ಟ್ರೀಟ್ ಮಾಡೋಣ. ನೆಕ್ಸ್ಟ್ ಪ್ರೊಫೆಷನಲ್ ಬುಕ್ ಆನ್ಯುಯಲ್. ಸೊ ಆನ್ಯುಯಲ್ ಅಂತ ಕೊಟ್ಟಿದ್ದಾರೆ ಬುಕ್ಸ್. ನಾವು ಈ ಬುಕ್ಸ್ ನೆನಪಿರಬೇಕು. ಸೊ ಎಲ್ಲಿ ನಮಗೆ ಬುಕ್ಸ್ ಅಂತ ಇನ್ಫಾರ್ಮೇಶನ್ಸ್ ಬರುತ್ತೋ ಬುಕ್ಸ್, ಅದು PGBP ಕ್ಯಾಲ್ಕುಲೇಷನ್ ಅಲ್ಲಿ ಬುಕ್ಸ್ ಬಂತು ಅಂದ್ರೆ ವಿ ಹ್ಯಾವ್ ಟು ಪ್ರೊವೈಡ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಇಲ್ಲಿ ರೇಟು ಬುಕ್ಸಿಗೆ 40% ಬರುತ್ತೆ. ಸೊ ನೆನಪಿದೆ. ಸೊ ಬುಕ್ಸ್ ಇಲ್ಲಿ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ ಅಟ್ ದಿ ರೇಟ್ ಆಫ್ 40%. ಸೊ next by laptop bought and put to use on 17/10/2014. ಸೊ ಲ್ಯಾಪ್ಟಾಪ್ ಮೇಲೂ ಕೂಡ ನಾವು ಡಿಪ್ರಿಸಿಯೇಷನ್ಸ್ ಪ್ರೊವೈಡ್ ಮಾಡ್ತೀವಿ ಅಟ್ ದಿ ರೇಟ್ ಆಫ್ 40%. ಸೊ ಹಿಯರ್ ಕಂಡೀಷನ್ ಅಪ್ಲಿಕೇಬಲ್ ಆಗುತ್ತೆ ವೆದರ್ ದ ಅಸೆಟ್ಸ್ ಯೂಸ್ಡ್ ಮೋರ್ ದ್ಯಾನ್ 180 days ಮೀನ್ಸ್ ನಾರ್ಮಲ್ ರೇಟ್ ಮೀನ್ಸ್ ಈ 40% ಎಂಟೈರ್ ಅಮೌಂಟ್ ಡಿಪ್ರಿಸಿಯೇಷನ್ ಆಗಿ ಪ್ರೊವೈಡ್ ಮಾಡ್ತೀವಿ. ಲೆಸ್ ದ್ಯಾನ್ 180 days ಆಗಿದ್ರೆ 40% ಅಲ್ಲಿ ಜಸ್ಟ್ ಆಫ್ ರೇಟ್ ನ ಮಾತ್ರ ಡಿಪ್ರಿಸಿಯೇಷನ್ ರೇಟ್ ಆಗಿ ಕನ್ಸಿಡರ್ ಮಾಡ್ತೀವಿ. So here they bought and put this laptop on 17/10/2014. 17/10/2014 ಅಂದ್ರೆ ಇಯರ್ ಎಂಡ್ ಆಗೋದು 31st March 2050. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ದಿನ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಿಯರ್ ದಿಸ್ ನಾಟ್ ಸ್ಯಾಟಿಸ್ಫೈಡ್ 180 days. ಸೊ ಫಾರ್ ದಟ್ ರೀಸನ್ ವಿ ಹ್ಯಾವ್ ಟು ಪ್ರೊವೈಡ್ ಜಸ್ಟ್ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ನಾರ್ಮಲ್ ಡಿಪ್ರಿಸಿಯೇಷನ್. ಸೊ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಇನ್ಕರ್ಡ್ ಆಗೇ ಆಗುತ್ತೆ ಫಾರ್ ಪ್ರೊಫೆಷನಲ್. ಸೊ ಇದು ಪ್ರೊಫೆಷನಲ್ ಪೇಮೆಂಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಟೆಲಿಫೋನ್ ಎಕ್ಸ್ಪೆನ್ಸಸ್, ಪ್ರೊಫೆಷನಲ್ ಪೇಮೆಂಟ್ಸ್. ನೆಕ್ಸ್ಟ್ ಡೊನೇಷನ್ ಟು NDF. ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್, ಮೇಕ್ ಇಟ್
it as important. Next, approved charitable institution important, municipality for family planning. So finally balance carried down. So ಏನಕ್ಕೆ ಇದನ್ನ ಇಂಪಾರ್ಟೆಂಟ್ ಅಂತ ಅಂದ್ರೆ ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ವಿ ಡಿಸ್ಕಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. So deduction under say 80G will be available when in respect of donation to charitable institution, funds or organization. So here the SAC provides the donation, other SAC ಏನ್ ಮಾಡ್ತಾರೆ ಡೊನೇಷನ್ಸ್ ಕೊಡ್ತಾ ಇದ್ದಾರೆ NDF. ಸೊ NDF is nothing but ನ್ಯಾಷನಲ್ ಡಿಫೆನ್ಸ್ ಫಂಡ್. ಸೊ ನಾವು 80G ಅಲ್ಲಿ ಡಿಸ್ಕಸ್ ಮಾಡುವಾಗ 2 ಕ್ಯಾಟಗರಿ ಬಂತು, ಒಂದು ವಿತ್ ಲಿಮಿಟ್, ಸಾರಿ ವಿತೌಟ್ ಲಿಮಿಟ್, another one is with limit. ಸೊ ಈ ಎರಡು ಕ್ಯಾಟಗರಿಲಿ ಅಗೇನ್ 2 ಸಬ್ ಕ್ಯಾಟಗರಿ ಬಂತು, ಒಂದು 100% ಡಿಡಕ್ಷನ್ಸ್, ಇನ್ನೊಂದು 50% ಡಿಡಕ್ಷನ್. ಅಗೇನ್ ಇದರಲ್ಲಿ 2 ಕ್ಯಾಟಗರೀಸ್, 100% ಟು 50%. ಸೊ ಇಲ್ಲಿ ವಿತೌಟ್ ಲಿಮಿಟ್ ಇರೋದ್ರಿಂದ ಈ 100% ಡಿಡಕ್ಷನ್ಸ್ ಅಲ್ಲಿ ಯಾವ್ಯಾವ ಡೊನೇಷನ್ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ಮೆಂಟ್ಸ್ ಮೇಲೆ ನೀವು ಡೊನೇಷನ್ಸ್ ಚಾರಿಟಬಲ್ ಟ್ರಸ್ಟಿಗೆ ನೀವೇನಾದ್ರೂ ಅಮೌಂಟ್ ನ ಕೊಡ್ತಾ ಇದ್ರೆ, ಡೊನೇಷನ್ಸ್ ನ ಕೊಡ್ತಾ ಇದ್ರೆ 100% ಡಿಡಕ್ಷನ್ ಸಿಗ್ತಾ ಇತ್ತು. ಸೊ ಈ ಲಿಸ್ಟ್ ಅಲ್ಲಿ ನಮಗೆ NDF ಕೂಡ ಒಂದು ಪಾರ್ಟ್ ಆಗಿ ಸಿಗುತ್ತೆ. ಸೊ NDF is nothing but National Defense Fund. So the National Defense Fund will fall under without limit under 80G. Without limit ಅಲ್ಲಿ 100% ಡಿಡಕ್ಷನ್ ಅಲ್ಲಿ NDF ಫಾಲೋ ಆಗೋದ್ರಿಂದ ಸೊ ಇಲ್ಲಿ ಎಂಟೈರ್ ಅಮೌಂಟ್ ನ ನಾವು ಡಿಡಕ್ಷನ್ ಆಗಿ ಟ್ರೀಟ್ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್. ಸೊ ಎಸ್ಟರ್ಡೇ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ, ಥಿಯರಿ ಎಕ್ಸ್ಪ್ಲೈನ್ ಮಾಡುವಾಗ ಸೊ 100%ಗೆ ವೇರಿಯಸ್ ಲಿಸ್ಟ್ ನ ಕೊಟ್ಟಿದ್ರು, ಅದನ್ನ ನೆನಪಿಟ್ಕೊಳ್ಳಿ ಅಂತ ಹೇಳಿದ್ವಿ. ನೆಕ್ಸ್ಟ್ 50% ಬರುವಾಗ ಜಸ್ಟ್ ಏನು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡು, ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಮೆಮೋರಿಯಬಲ್ ಫಂಡ್ಸು, ನೆಕ್ಸ್ಟು ಇಂದಿರಾ ಗಾಂಧಿ ಮತ್ತೆ ರಾಜೀವ್ ಗಾಂಧಿ, ಸೊ ಇವನ್ನೆಲ್ಲ ನೇಮ್ ಇಟ್ಕೊಂಡ್ರೆ ಅವ್ರ ಮೇಲೆ ಅವರ ಡೊನೇಷನ್ಸ್ ಫಂಡ್ಸ್ ಏನಾದರೂ ನೀವು ಕೊಟ್ಟಿದ್ರೆ ಅಂತ ಡೊನೇಷನ್ಸ್ ಮೇಲೆ ನಿಮಗೆ 50% ಡೊನೇಷನ್ಸ್ ಡಿಡಕ್ಷನ್ಸ್ ಆಗಿ ಅವೈಲಬಿಲಿಟಿ ಸಿಗುತ್ತೆ ಅಂಡರ್ ಸೆಕ್ಷನ್ 80G ಅಂತ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಹಿಯರ್ ದ ರಾಜೀವ್ ಗಾಂಧಿ ಫೌಂಡೇಶನ್ಸ್, ಸೊ ದಟ್ ಈಸ್ ಫಾಲ್ ಅಂಡರ್ ವಿತೌಟ್ ಲಿಮಿಟ್. ವಿತೌಟ್ ಲಿಮಿಟ್ ಅಲ್ಲಿ ಜಸ್ಟ್ 50% ಅಷ್ಟೇ ನಿಮಗೆ ಡಿಡಕ್ಷನ್ ಸಿಗೋದು. ಸೊ ಈ 50,000 ಮೇಲೆ ಜಸ್ಟ್ 50% ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಿತೌಟ್ ಲಿಮಿಟ್. ವಿತೌಟ್ ಲಿಮಿಟ್ ಇಲ್ಲಿ ಲಿಮಿಟ್ ಇರೋದಿಲ್ಲ, ಎಷ್ಟು ಬೇಕಾದ್ರೂ ಡೊನೇಷನ್ಸ್ ನ ಪೇ ಮಾಡಬಹುದು. ಬಟ್ ಅಂಡರ್ ವಿತ್ ಲಿಮಿಟ್ ಇದು ಸರ್ಟನ್ ವಿತ್ ಲಿಮಿಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ದಿಸ್ ಇಸ್ ಸಬ್ಜೆಕ್ಟ್ ಟು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೀವು ಎಷ್ಟು ಇನ್ಕಮ್ ಇವಾಗ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಸೊ ದಿಸ್ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಇದೆ ದ ಗವರ್ನಮೆಂಟ್ ಆರ್ ಎನಿ ಅಪ್ರೂವ್ಡ್ ಲೋಕಲ್ ಅಥಾರಿಟಿ ಇನ್ಸ್ಟಿಟ್ಯೂಷನ್ ಆರ್ ಅಸೋಸಿಯೇಷನ್ ಟು ಬಿ ಯುಟಿಲೈಸ್ ಫಾರ್ ದಿ ಪರ್ಪಸ್ ಆಫ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್. ಸೊ ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಕೊಟ್ಟಿದೆ. ಸೊ ದಿಸ್ ಫ್ಯಾಮಿಲಿ ಪ್ಲಾನಿಂಗ್ ಆಲ್ಸೋ ಫಾಲ್ ಅಂಡರ್ ವಿತ್ ಲಿಮಿಟ್ ಅಂಡ್ ಆಲ್ಸೋ ಯುವರ್ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಸೊ ಈ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆಲ್ಸೋ ಫಾಲ್ ಅಂಡರ್ ಯುವರ್ ವಿತ್ ಲಿಮಿಟ್. ಸೊ ಈ ವಿತ್ ಲಿಮಿಟ್ ಎರಡು ಅಮೌಂಟ್ 40,000 ಇರೋದ್ರಿಂದ ಎರಡು ಆಡ್ ಮಾಡಿದ್ರೆ 80,000 ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಎವರ್ ಈಸ್ ಲೆಸ್ ದಟ್ ಅಮೌಂಟ್ ವಿಲ್ ಬಿ ಕ್ವಾಲಿಫೈಡ್ ಆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಯುವರ್ ಪ್ರಾಬ್ಲಮ್. ಸೊ ಮೋಸ್ಟ್ ಇಂಪಾರ್ಟೆಂಟ್, ಸೊ ದಿಸ್ ಡಿಡಕ್ಷನ್, ಸೊ ಡೊನೇಷನ್ ಟು NDF ವಿಲ್ ಫಾಲ್ ಅಂಡರ್ ವಿತೌಟ್ ಲಿಮಿಟ್ 100% ಡಿಡಕ್ಷನ್. ಸೊ ಡೊನೇಷನ್ ಟು ರಾಜೀವ್ ಗಾಂಧಿ, ಸೊ ಎಷ್ಟೇ ತಾನೇ ಡಿಸ್ಕಸ್ ಮಾಡಿದ್ವಿ, ವಿತೌಟ್ ಲಿಮಿಟ್ 50% ಡಿಡಕ್ಷನ್. ಸೊ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ದಟ್ ವಿಲ್ ಫಾಲ್ ಅಂಡರ್ ವಿತ್ ಲಿಮಿಟ್ ಅಲ್ಲಿ ಫಾಲ್ ಆಗುತ್ತೆ. ನೆಕ್ಸ್ಟ್ ಮುನಿಸಿಪಾಲಿಟಿ ಫ್ಯಾಮಿಲಿ ಪ್ಲಾನಿಂಗು. ಸೊ ಈ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಟಿಗೋಸ್ಕರ ಮುನಿಸಿಪಾಲಿಟಿ, ಸೊ ಎನಿ ಗವರ್ನಮೆಂಟ್ ಲೋಕಲ್ ಅಥಾರಿಟೀಸ್ ಏನಾದ್ರೂ ಡೊನೇಷನ್ಸ್ ನ ಪ್ರೊವೈಡ್ ಮಾಡ್ತೀರಾ ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ದಟ್ ವಿಲ್ ಫಾಲ್ ಅಂಡರ್ ವಿತ್ ಲಿಮಿಟ್ ಅಲ್ಲಿ 100% ಡಿಡಕ್ಷನ್ ಸಿಗುತ್ತೆ. ಬಟ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ನೀವು ಡೊನೇಷನ್ಸ್ ನ ಪೇ ಮಾಡ್ತೀರಾ, ದಿಸ್ ಇಸ್ ಆಲ್ಸೋ ಫಾಲ್ ಅಂಡರ್ ವಿತ್ ಲಿಮಿಟ್ ಬಟ್ 50% ಡೊನೇಷನ್ ಸಿಗುತ್ತೆ. ಸೊ ಬಿಫೋರ್ ಗಿವಿಂಗ್ ಡೊನೇಷನ್ ಅಂಡರ್ ಸೆಕ್ಷನ್ 80G ಅಂಡರ್ ವಿತ್ ಲಿಮಿಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ 10% ಆಫ್ ಅಗ್ರಿಗೇಟ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಹಿಯರ್ So here write down computation of total income of Sri Narayan Rao for the assessment year 2019-20. So here
ಸೊ ಇನ್ಕಮ್ ಫ್ರಮ್ ಸ್ಯಾಲರಿ. ಸೊ ನಮ್ಮ ಈ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ನಮಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಇನ್ಫಾರ್ಮೇಶನ್ಸ್ ಕೊಟ್ಟಿರಲಿಲ್ಲ. ಸೊ ನೋ ನೀಡ್ ಟು, ಸೊ ಅದನ್ನ ನಾವು ನಿಲ್ ಅಂತ ಮೆನ್ಷನ್ ಮಾಡಿದ್ರೆ ಮುಗಿತು. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ಏನು ಇನ್ಫಾರ್ಮೇಶನ್ ಇಲ್ಲ, ಸೊ ನಿಲ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅಗೇನ್ there is no information mentioned as nil. Next profit and gain for business and profession, yes there are the information regarding PGBP. They provided receipts and payments regarding the profession. That information we have to consider for the purpose of calculating PGBP. So here as I said, the audit fees and examiner fees, so the both are related to your CA professional, so they both will be considered as professional receipt. So ಎರಡು ಅಮೌಂಟ್ ನಾವು ರೆಕಾರ್ಡ್ ಮಾಡಿದ್ರೆ ಆಯ್ತು. ಆಡಿಟ್ ಫೀಸು ಅವರೇ ನಮಗೆ ಪ್ರೊವೈಡ್ ಮಾಡಿದ್ರೆ 5,40,000 ಎಕ್ಸಾಮಿನೇರ್ಸ್ ಫೀಸು 60,000, ಸೊ 60,000 ಎರಡು ಆಡ್ ಮಾಡಿದ್ರೆ 6 lakh. ನೆಕ್ಸ್ಟ್ ಪ್ರೊಫೆಷನಲ್ ಪೇಮೆಂಟ್ಸ್. ಪ್ರೊಫೆಷನಲ್ ಪೇಮೆಂಟ್ಸ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡೋ ತರ ಆಫೀಸ್ ರೆಂಟು, ಪ್ರಿಂಟಿಂಗ್ ಸ್ಟೇಷನರಿ, ನ್ಯೂಸ್ ಪೇಪರ್ಸ್, ಜನರಲ್ ಎಕ್ಸ್ಪೆನ್ಸಸ್, ಸಬ್ಸ್ಕ್ರಿಪ್ಷನ್ ಟು CA, ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿವರೆಗೂ ನೋಡೋಣ. ಸೊ ಇದೆಲ್ಲ ಇನ್ಫಾರ್ಮೇಶನ್ ರೆಕಾರ್ಡ್ ಮಾಡಿದ್ರೆ ಆಯ್ತು. ಆಫೀಸ್ ರೆಂಟ್ 90,000, ನೆಕ್ಸ್ಟ್ ಪ್ರಿಂಟಿಂಗ್ ಸ್ಟೇಷನರಿ 20,000, ನ್ಯೂಸ್ ಪೇಪರ್ ಮ್ಯಾಗಝಿನ್ 15,000, ಜನರಲ್ ಎಕ್ಸ್ಪೆನ್ಸಸ್ 2 lakh, ಸಬ್ಸ್ಕ್ರಿಪ್ಷನ್ ಟು 25, ಕಾರ್ ಎಕ್ಸ್ಪೆನ್ಸಸ್ 40,000. ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡಿದ್ರೆ ಆಫೀಸ್ ರೆಂಟ್ ಆಗಿದೆ, ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್, ಸಬ್ಸ್ಕ್ರಿಪ್ಷನ್ಸ್, ಕಾರ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಪ್ರೊಫೆಷನಲ್ ಬುಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಸ್ ಐ ಸೆಡ್ ದ ಪ್ರೊಫೆಷನಲ್ ಬುಕ್ಸ್ ದಟ್ ಈಸ್ ಇದ್ರ ಮೇಲೆ ನಮಗೆ 40% ಡಿಪ್ರಿಸಿಯೇಷನ್ ಸಿಗುತ್ತೆ. ಸೊ ಈ 40% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 60,000 ಇಂಟು 40ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮಗೆ ಇಲ್ಲಿ ಡಿಪ್ರಿಸಿಯೇಷನ್ ಅಮೌಂಟ್ 24,000 ಅವೈಲಬಿಲಿಟಿ ಸಿಗುತ್ತೆ. ನೆಕ್ಸ್ಟ್ ಸೊ ಪ್ರೊಫೆಷನಲ್ ಆಯಿತು. So next one, as I said, the by laptop bought and put to use on 17/10/2014. So this is not satisfy the condition of more than 180 days. For that reason we have to provide just half rate of depreciation. So next one, depreciation on laptop. So laptop amount is 50,000, the rate of depreciation is 40%, so less than 180 days. For that reason we have to provide half of the rate of depreciation. So ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ the amount will be 10,000. ನೆಕ್ಸ್ಟ್ ಇದಾದ್ಮೇಲೆ ಎಲೆಕ್ಟ್ರಿಸಿಟಿ, ವಾಟರ್ 10,000, ಟೆಲಿಫೋನ್ ಎಕ್ಸ್ಪೆನ್ಸಸ್ 30,000 ಇದನ್ನ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ರಿಗಾರ್ಡಿಂಗ್ ಪ್ರೊಫೆಷನಲ್ ಪೇಮೆಂಟ್ಸ್. ಸೊ ಇದನ್ನ ಅಮೌಂಟ್ ನ ರೆಕಾರ್ಡ್ ಮಾಡಿದ್ರೆ ಆಗುತ್ತೆ. ಎಲೆಕ್ಟ್ರಿಸಿಟಿ, ವಾಟರ್ 10,000, ಟೆಲಿಫೋನ್ ಎಕ್ಸ್ಪೆನ್ಸಸ್ 30,000. ಸೊ ಈ ಎಲ್ಲಾನು ಆಡ್ ಮಾಡಿದ್ರೆ ಸೊ ಇಷ್ಟು ಅಮೌಂಟ್ ಪ್ರೊಫೆಷನಲ್ ಪೇಮೆಂಟ್ಸ್. ಸೊ ದಿಸ್ ಇಸ್ ಯುವರ್ ಪ್ರೊಫೆಷನಲ್ ರಿಸಿಪ್ಟ್ ದಟ್ ಇಸ್ 6 lakh. ನೆಕ್ಸ್ಟ್ ಪ್ರೊಫೆಷನಲ್ ಪೇಮೆಂಟ್ಸ್ ಇಷ್ಟನ್ನು ಆಡ್ ಮಾಡಿದ್ರೆ ದಟ್ ಇಸ್ 4,64,000. ಸೊ 6 lakh ಅಲ್ಲಿ ಪ್ರೊಫೆಷನಲ್ ಪೇಮೆಂಟ್ಸ್ ನಾವು ಡಿಡಕ್ಟ್ ಮಾಡಿದ್ರೆ ವಾಟ್ ಎವರ್ result will ಯಾವ ರಿಸಲ್ಟ್ ಬರುತ್ತೋ 1,36,000, that result we have to consider as income from profession. So this is our income from profession. Next as I said, so the capital gain. So ಇವರೇ ಕೊಟ್ಟಿದ್ದಾರೆ long term capital gain ಅಂತ. So this is long term capital gain, they already provided. So 5 heads of income ಅಲ್ಲಿ already we recorded income from salary. So it's information ಇಲ್ಲ, so nil ಅಂತ ಬರೆದ್ವಿ. income from house property there is no information, nil. Next PGBP, we only calculate the PGBP. So professional receipt ಪ್ರೊಫೆಷನಲ್ ಪೇಮೆಂಟ್ಸ್. ಪ್ರೊಫೆಷನಲ್ ರಿಸಿಪ್ಟ್ ಅಲ್ಲಿ ಪ್ರೊಫೆಷನಲ್ ಪೇಮೆಂಟ್ಸ್ ಲೆಸ್ ಮಾಡಿದ್ರೆ PGBP ಇನ್ಫಾರ್ಮೇಶನ್ ಸಿಕ್ತು. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್. ಸೊ ಕ್ಯಾಪಿಟಲ್ ಗೇನ್ ಇನ್ಫಾರ್ಮೇಶನ್ ಅವರೇ ಪ್ರೊವೈಡ್ ಮಾಡಿರೋದ್ರಿಂದ 1,40,000. ಸೊ ಅಮೌಂಟ್ ನ ಡೈರೆಕ್ಟ್ ಆಗಿ ಬರೆದ್ರೆ ಮುಗಿತು. ಸೊ ಕ್ಯಾಪಿಟಲ್ ಗೇನ್ ರಿಟ್ ಆಸ್ ಕಂಪ್ಯೂಟೆಡ್ 1,50,000. ಸೊ ಆಸ್ ಐ ಸೆಡ್ ದ ಡಿವಿಡೆಂಟ್ ಆನ್ ಶೇರ್ಸ್ MRF ಲಿಮಿಟೆಡ್ ಗ್ರಾಸ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಡಿವಿಡೆಂಟ್ ಅಂತ ಟ್ರೀಟ್ ಮಾಡಿ ಎಕ್ಸೆಂಪ್ಟ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಫೈನಲ್ ರಿಸಲ್ಟ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, that is deduction under section 80G, because ಇಲ್ಲಿ ನಮಗೆ ಕೊಟ್ಟಿರೋ 4 information, ಆ 4 information that is completely regarding deduction under section 80G. So deduction under section 80G ಅಲ್ಲಿ as I explained, without limit, with limit. So without limit ಅಲ್ಲಿ ಯಾವ್ಯಾವ್ದು ಫಾಲೋ ಆಗುತ್ತೆ, with limit ಅಲ್ಲಿ ಯಾವ್ಯಾವ್ದು ಫಾಲೋ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗಿತು. ಸೊ ಫಸ್ಟ್ ಒನ್ ಇಸ್ ಡೊನೇಷನ್ ಟು NDF. ದಿಸ್ ಇಸ್ ಫಾಲ್ ಅಂಡರ್ ವಿತೌಟ್ ಲಿಮಿಟ್ 100% ಡಿಡಕ್ಷನ್ ಸಿಗುತ್ತೆ. ಸೊ 100% ಡಿಡಕ್ಷನ್ ಸಿಗುತ್ತೆ. ಅಮೌಂಟ್ ನ ನಾವು ಫಸ್ಟ್ ಬರೀ. ಸೊ ಬಿಫೋರ್ solving problem we have to do some working notes. So here computation of adjusted gross total income. So adjusted gross total income will be applicable only for with the limit category. With the limit category ಗೆ ಮಾತ್ರ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಬಂದಿದ್ದು 2,76,000. ಸೊ ಈ ಗ್ರಾಸ್ ಇದರಲ್ಲಿ ನಾವು LTCG, STCG, ಕ್ಯಾಶುವಲ್ ಇನ್ಕಮ್ ರೆಫರ್ ಟು ಸೆಕ್ಷನ್ಸ್. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಎಕ್ಸೆಪ್ಟ್ 80G. ಸೊ 80G ಪ್ರಾಬ್ಲಮ್ ಮಾಡ್ತಾ ಇದೀವಿ. ಫಾರ್ ದಟ್ ರೀಸನ್ 80G ನ ಎಕ್ಸೆಪ್ಟ್ ಮಾಡಬೇಕು. 80GG ಪ್ರಾಬ್ಲಮ್ ಮಾಡ್ತೀವಿ ಅಂದ್ರೆ 80GG ಮಾತ್ರ
ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇನ್ನು ಮಿಕ್ಕಿರೋದೆಲ್ಲನೂ ನಾವಿಲ್ಲಿ ಮತ್ತೆ ಲೆಸ್ ಮಾಡಬೇಕಾಗುತ್ತೆ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಈ ಇನ್ಫಾರ್ಮೇಷನ್ ಅಲ್ಲಿ ನಮಗೆ ಎಲ್ಲೂ ಕೂಡ ಕ್ಯಾಶುವಲ್ ಇನ್ಕಮ್ ಇನ್ಫಾರ್ಮೇಷನ್ಸ್ ಇಲ್ಲ, ನೆಕ್ಸ್ಟ್ STCG ಇನ್ಫಾರ್ಮೇಷನ್ ಇಲ್ಲ. ಇನ್ಫಾರ್ಮೇಷನ್ ಇರೋದು ಜಸ್ಟ್ ಕ್ಯಾಪಿಟಲ್ ಗೇನ್. ಸೊ ಈ ಕ್ಯಾಪಿಟಲ್ ಗೇನ್ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಲೆಸ್ ಮಾಡಿದ್ರೆ ವಾಟ್ ಎವರ್ ರಿಸಲ್ಟ್ ಬರುತ್ತೋ ಆ ರಿಸಲ್ಟ್ ನಾವು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಈ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆದ್ಮೇಲೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. Finally, we need to calculate the deduction under section 80G. So here the first one is without limit deduction. So no qualifying limit is required. So as I said, so ನಿಮ್ಮ ಈ without to with limit ಅಲ್ಲಿ without ಅಲ್ಲಿ ನಮಗೆ ಯಾವುದೇ ರೀತಿ limitations ಇರೋದಿಲ್ಲ for providing donation. But here there are certain limitation. ಲಿಮಿಟ್ ಇರುತ್ತೆ, ಆ ಲಿಮಿಟ್ ಎಕ್ಸೀಡ್ ಮಾಡಬಾರ್ದು. ಅರ್ಥ ಆಗ್ತಾ ಇದೆಯಾ? ಸೊ ವಿತೌಟ್ ಅಲ್ಲಿ ನಮಗೆ NDF ಫಾಲೋ ಆಗೋದ್ರಿಂದ ಅದು 100% ಡಿಡಕ್ಷನ್ ಸಿಗೋದ್ರಿಂದ ಎಂಟೈರ್ ಅಮೌಂಟ್ ವಿಲ್ ಬಿ ಎಂಟೈರ್ ಅಮೌಂಟ್ ವಿಲ್ ಬಿ qualified as deduction under section 80G. ಸೊ ಇಲ್ಲಿ ಫಸ್ಟ್ ರೆಕಾರ್ಡ್ ಡೊನೇಷನ್ ಟು NDF 100% ಡಿಡಕ್ಷನ್ ಸಿಗುತ್ತೆ. ಸೊ ನಮಗೆ ಕೊಟ್ಟಿರೋ ಅಮೌಂಟ್ 50,000. ಸೊ ರೆಕಾರ್ಡ್ 50,000. Next, as I said, donation to Rajiv Gandhi Foundation. This is also fall under your without limit, but 100% deduction ಸಿಗೋದಿಲ್ಲ, 50% deduction ಸಿಗುತ್ತೆ. ಸೊ ಇಲ್ಲಿ ನಮಗೆ ಅಮೌಂಟ್ ಕೊಟ್ಟಿರೋದು 50,000 ಮೇಲೆ 50% ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನಮಗೆ ಬರೋ ಅಮೌಂಟ್ 25,000. So this is the amount from without limit deduction under section 80G. Next second category with the limit deduction. So subject to qualifying limit. ಏನು qualifying limit ಎಷ್ಟು ಇಲ್ಲಿ ಲಿಮಿಟ್ ಇರಬೇಕು ಅಂದ್ರೆ whatever amount you donating to any charitable institution, funds, any organization, ಏನು ಅಮೌಂಟ್ ನ ನೀವು ಪ್ರೊವೈಡ್ ಮಾಡ್ತಿರೋ that amount or 10% of aggregate gross total income whichever is less, that amount will be qualified as deduction under section 80G under with limit. ಅರ್ಥ ಆಯ್ತಾ? ಸೊ ಹಿಯರ್ ನಿಮ್ಮ with limit ಅಲ್ಲಿ they provided donation to municipality for family planning. So as I said, the family planning also comes under with the limit. with the limit ಅಲ್ಲಿ ಫಾಲೋ ಆದ್ರೂ 100% ಡೊನೇಷನ್ ಡಿಡಕ್ಷನ್ ಸಿಗುತ್ತೆ. ಸೊ ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇರೋದು ಮೀನ್ಸ್ ಡೊನೇಷನ್ಸ್ ನ ಪ್ರೊವೈಡ್ ಮಾಡ್ತಿರೋದು 40,000. ಸೊ ಈ 40,000 ಅಮೌಂಟ್ ನ ರೆಕಾರ್ಡ್ ಮಾಡಿ 40,000 100% ನಾವು ಇಲ್ಲೇನಂತ ಟ್ರೀಟ್ ಮಾಡ್ತೀವಿ, ಡಿಡಕ್ಷನ್ಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಡೊನೇಷನ್ ಟು ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಸೊ ದಿ ಡೊನೇಷನ್ ಟು ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ವಿಲ್ ಫಾಲ್ಸ್ ಅಂಡರ್ ವಿತ್ ಲಿಮಿಟ್, ಬಟ್ 50% ಕ್ಯಾಟಗರಿಯಲ್ಲಿ ಫಾಲೋ ಆಗೋದ್ರಿಂದ ಈ ಅಮೌಂಟ್ ಮೇಲೆ 50% ಮಾತ್ರ ನಮಗೆ ಡಿಡಕ್ಷನ್ ಆಗಿ ಅವೈಲಬಿಲಿಟಿ ಸಿಗುತ್ತೆ. ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ 40,000 ಕೊಡ್ತಾ ಇದ್ದಾರೆ ಫಾರ್ ದಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಸೊ ದಿಸ್ ಇಸ್ ಕಮ್ಸ್ ಅಂಡರ್ 50% ಡೊನೇಷನ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 40,000 ಇಂಟು 50% ನ ಕ್ಯಾಲ್ಕುಲೇಟ್ ಮಾಡಿದ್ರೆ 20,000 ಇಸ್ ಎಲಿಜಿಬಲ್ ಆಗಿರೋ ಡೊನೇಷನ್ ಅಂಡರ್ ವಿತ್ ಲಿಮಿಟ್ ಡಿಡಕ್ಷನ್ಸ್. ಸೊ ಇಷ್ಟು ಮಾಡಿದ್ರೆ ಮುಗಿತಾ? ನೋ, ಬಿಕಾಸ್ ವಿತ್ ಲಿಮಿಟ್ ಡಿಡಕ್ಷನ್ಸ್ ಅಲ್ಲಿ ಸಬ್ಜೆಕ್ಟ್ ಟು ಕ್ವಾಲಿಫೈಯಿಂಗ್ ಲಿಮಿಟ್ ಇದೆ. ದ ಕ್ವಾಲಿಫೈಯಿಂಗ್ ಲಿಮಿಟ್ ಇಸ್ ನಥಿಂಗ್ ಬಟ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಹಿಯರ್ ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ 40 + 20 ಇವೆರಡನ್ನು ಆಡ್ ಮಾಡಿ ನೆಕ್ಸ್ಟ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಇಸ್ ವಿ ಆಲ್ರೆಡಿ ಕ್ಯಾಲ್ಕುಲೇಟೆಡ್. ದ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಇಸ್ 1,36,000. ಸೊ ಈ 1,36,000 ಮೇಲೆ ನಾವು 10% ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 10% ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ 13,600. ಸೊ ಇಲ್ಲಿ 13,600. ಸೊ ಹಿಯರ್ ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ 40 + 20 ಸೊ 60,000. ಈ 60,000 ಆರ್ 13,600 ವಿಚ್ ಎವರ್ ಈಸ್ ಲೆಸ್. ಇದಕ್ಕೆ ಮಾತ್ರ ವಿಚ್ ಎವರ್ ಈಸ್ ಲೆಸ್. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಂದ್ರೆ ಕ್ವಾಲಿಫೈಡ್ ಅಮೌಂಟ್ ಈಸ್ 13,600. ಬಟ್ ನಮಗೆ ವಿತೌಟ್ ಲಿಮಿಟ್ ಅಲ್ಲಿ ಇವೆರಡೂ ಕೂಡ ನಮಗೆ ಕ್ವಾಲಿಫೈಡ್ ಅಮೌಂಟ್ ಆಗುತ್ತೆ. ಸೊ ಇಲ್ಲಿ 50 + 25. ಸೊ 50,000 + 25,000. ಸೊ ಇದನ್ನ ಔಟರ್ ಕಾಲಮ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ ಅದು 75,000 ಅಂಡ್ ಆಲ್ಸೋ 13,600 ಅಂಡರ್ ವಿತೌಟ್ ಲಿಮಿಟ್. ಸೊ ಇದನ್ನ ಆಡ್ ಮಾಡಿದ್ರೆ 88,600. 88,600 ಇಸ್ ಅ ಡಿಡಕ್ಷನ್ ಅಂಡರ್ ಸೆಕ್ಷನ್. ಸೊ ಟೋಟಲ್ ಅಲೋಬಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಸೊ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ದಿ ಪರ್ಪಸ್ ಆಫ್ 80G. ಸೊ ದಿಸ್ ಪ್ರಾಬ್ಲಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಪ್ರೀವಿಯಸ್ ಪ್ರಾಬ್ಲಮ್. ಸೊ ಎರಡು ಪ್ರಾಬ್ಲಮ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಪದೇ ರಿಪೀಟ್ ಆಗಿ ನೀವು ಇದನ್ನ ಅರ್ಥ ಮಾಡ್ಕೊಂಡು ಮಾಡ್ತೀರಾ ಅಂದ್ರೆ ಪ್ರಾಪರ್ ಆಗಿ ಅರ್ಥ ಆಗುತ್ತೆ. ಅದರ್ವೈಸ್ ಸೊ ಇಲ್ಲಿ 88,600. ಸೊ ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಸೊ ಇದನ್ನ ನಾವಿಲ್ಲಿ ಲೆಸ್ ಮಾಡೋದು ಆಯ್ತು 88,600.
So here the gross total income is 2,76,000. So out of minus 2,76,000 minus 88,600. So 1,87,400. 1,87,400. So this is your total income. So ಅರ್ಥ ಆಯ್ತಾ? ಸೊ ಇದೇ ರೀತಿ ಪ್ರಾಬ್ಲಮ್ಸ್ ಮಾಡಬೇಕು ಯಾವಾಗ 5 heads ಆಫ್ ಇನ್ಕಮ್ ಇನ್ಫಾರ್ಮೇಷನ್ಸ್ ಕೊಟ್ಟಾಗ. ಸೊ ಅದೇ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟು ಎಲ್ಲಾದರೂ ಡಿಪ್ರಿಸಿಯೇಷನ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಡಿಪ್ರಿಸಿಯೇಷನ್ಸ್ನ ಯೂಸ್ ಮಾಡಿ. ಅಂಡರ್ ಸೆಕ್ಷನ್ 80G ಮಾತ್ರ ನಮಗೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಬರೋದು ಕ್ಯಾಲ್ಕುಲೇಷನ್. ಬೇರೆ ಯಾವ ಸೆಕ್ಷನ್ಸ್ಗೂ ಯಾವ ಡಿಡಕ್ಷನ್ಸ್ಗೂ ನಮಗೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ಸ್ನ ಯೂಸ್ ಮಾಡೋದಿಲ್ಲ. ಸೊ ಇದೇ ಫಾರ್ಮ್ಯಾಟ್ನ ಯೂಸ್ ಮಾಡಿ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಅವ್ರು ಕೊಟ್ಟಿರೋ ಡೊನೇಷನ್ಸ್ ಯಾವ ಕ್ಯಾಟಗರಿಗೆ ಫಾಲೋ ಆಗುತ್ತೆ, ವಿತ್ ಲಿಮಿಟ ವಿತೌಟ್ ಲಿಮಿಟ. ವಿತ್ ಲಿಮಿಟ್ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಲಿಮಿಟೇಷನ್ಸ್ ಇರೋದಿಲ್ಲ. ಫಾರ್ ದಟ್ ರೀಸನ್ ದ ಎಂಟೈರ್ ಅಮೌಂಟ್ 100% ಡಿಡಕ್ಷನ್ ಅಲ್ಲಿ ಫಾಲೋ ಆಗುತ್ತೆ, 50% ಡಿಡಕ್ಷನ್ ಅಲ್ಲಿ ಫಾಲೋ ಆಗುತ್ತೆ. 15% ಅಲ್ಲಿ ಜಸ್ಟ್ ನಿಮಗೆ ಬರೋದೇ 4 ಐಟಮು. ಇನ್ನು ಮಿಕ್ಕಿರೋದ್ರಲ್ಲೆಲ್ಲ 100% ಡಿಡಕ್ಷನ್ಸ್. ಸೊ 100% ಡಿಡಕ್ಷನ್ 50% ಡಿಡಕ್ಷನ್ಸ್ ಪ್ರೊವೈಡ್ ಮಾಡಿದ್ರೆ ಮುಗಿದು. ನೆಕ್ಸ್ಟ್ ವಿತ್ ಲಿಮಿಟ್ ದಟ್ ಇಸ್ ಸಬ್ಜೆಕ್ಟ್ ಟು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಅಲ್ಲಿ ಎಷ್ಟು ವಿತ್ ಲಿಮಿಟ್ ಬರುತ್ತೋ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿ ನೆಕ್ಸ್ಟ್ 10% ಕ್ಯಾಲ್ಕುಲೇಟ್ ಮಾಡಿ. ಸೊ ಅಲ್ಲಿ ಬಂದಿರೋ ಟೋಟಲ್ ಅಮೌಂಟ್ ಅಂಡರ್ ವಿತ್ ಲಿಮಿಟ್ ಡಿಡಕ್ಷನ್ಸ್. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಿರೋ 10% ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಎವರ್ ಈಸ್ ಲೆಸ್ ದಟ್ ಅಮೌಂಟ್ ವಿಲ್ ಬಿ ಕ್ವಾಲಿಫೈಡ್ ಆಸ್ ಎ ಡಿಡಕ್ಷನ್ ಅಂಡರ್ ವಿತ್ ಲಿಮಿಟ್. ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ total deduction allowable under section 80G ಸಿಗುತ್ತೆ. So this is the notes. So notes ನ ಬರ್ಕೊಳ್ಳಿ. Books owned by assessee for carrying on a professional. The depreciation rate is 40% with effect from 1/4/2017. Books owned by assessee carrying on business in running, lending, libraries. ಲೈಬ್ರರಿಗೋಸ್ಕರ ಬುಕ್ಸ್ ನ ಓನ್ ಮಾಡಿದ್ರೆ 100% ಡಿಪ್ರಿಸಿಯೇಷನ್ ಸಿಗುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಾಟ್ ಅಂಡ್ ಪುಟ್ ಟು ಯೂಸ್ ಲೆಸ್ than 180 days. Off rate of normal depreciation rate is 40%. So as I said under section 80G and respect of donation to charitable institution, funds or organization etc. donation to NDF, National Defense Fund without limit ಅಲ್ಲಿ ಫಾಲೋ ಆಗುತ್ತೆ 100% ಡಿಡಕ್ಷನ್. ರಾಜೀವ್ ಗಾಂಧಿ ಫೌಂಡೇಶನ್ ಅಗೇನ್ ವಿತೌಟ್ ಲಿಮಿಟ್ 50% ಡಿಡಕ್ಷನ್. ವಿತ್ ಲಿಮಿಟ್ ದಟ್ ಈಸ್ ಸಬ್ಜೆಕ್ಟ್ ಟು 10% ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ದ ಗವರ್ನಮೆಂಟ್ ಟು ಎನಿ ಅಪ್ರೂವ್ಡ್ ಲೋಕಲ್ ಅಥಾರಿಟಿ ಇನ್ಸ್ಟಿಟ್ಯೂಷನ್ ಆರ್ ಅಸೋಸಿಯೇಷನ್ ಟು ಬಿ ಯುಟಿಲೈಸ್ ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್. ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಟಿಗೋಸ್ಕರ ಯೂಸ್ ಮಾಡಿದ್ರೆ ನಮಗೆ 100% ಡಿಡಕ್ಷನ್ಸ್. ನಾನ್ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ಸ್ ನ ಬಿಟ್ಟು ಬೇರೆ ಯೂಸಿಗೆ ಯೂಸ್ ಮಾಡ್ತೀನಿ ಅಂದ್ರೆ 50% ಡೊನೇಷನ್ ಸಿಗುತ್ತೆ, 50% ಡಿಡಕ್ಷನ್ಸ್ ಅವೈಲಬಿಲಿಟಿ ಸಿಗುತ್ತೆ. ನೆಕ್ಸ್ಟ್ ದ ಗವರ್ನಮೆಂಟ್ ಆಫ್ ಎನಿ ಲೋಕಲ್ ಅಥಾರಿಟಿ ಟು ಬಿ ಯುಟಿಲೈಸ್ ಫಾರ್ ಎನಿ ಚಾರಿಟಬಲ್ ಪರ್ಪಸ್ ಅದರ್ ದ್ಯಾನ್ ದಿ ಪರ್ಪಸ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ನಿಮಗೆ 50%. ಸೊ ದಿಸ್ ಇಸ್ ಸಬ್ಜೆಕ್ಟ್ ಟು 50% deduction under without limit. So this is your notes. ಆಯ್ತಾ? Thank you.